ಬಲ ಫಲ ಎನಗ ಸರಿ ಸಮರ ಈ ದರೆಯೋಳ್ ಬಲ 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 ಫಲ ಎನಗ ಸರಿ ಸಮರ ಈ ದರೆಯೋಳ್ ಬಲ ಬಲ ಪರಮ ಪುರುಷನ ಪೊರೆಯ ದೇವನೇ ಪರಮ ಪುರುಷನೇ ಪೊರೆಯ ದೇವನೇ ನಿರುತ್ತಲೆ ನಿನ್ನನ್ನು ಸ್ಮರಿಸುವನೇ ನಿರುತ್ತಲೆ ನಿನ್ನನ್ನು ಸ್ಮರಿಸುವನೇ ಗಿರಿಜಾರಮಣ ಪೊರೆಯೊಳು ದೇವ ಗಿರಿಜಾರಮಣ ಪೊರೆಯೊಳು ದೇವ ಫಲ ಫಲ ಫಲಯನಗ ಸರಿ ಸಮರ ಈ ದರೆಯೋಳ್ ಫಲ 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 ಫಲ. ಶ್ರೀಹರಿಯ ದಯದಿಂದ ಇದುವರೆಗೂ ಯಾವ ತೊಂದರೆ ಇಲ್ಲದಂತೆ ಸುಖವಾಗಿ ಕಾಲ ಕಳೆದೆವು. ಮಂಡೋದರಿಯ ಲಗ್ನ ವಿಚಾರದಲ್ಲಿ ಅನುರೂಪನಾದ ವರನೊಂದು ಸಿಕ್ಕಿಲ್ಲವೆಂದು ನನ್ನ ಮನಸ್ಸು ಕಳವಳ ಪಡುತ್ತಿರುವುದು. ಭಗವಂತನ ಆಜ್ಞೆ ಏನಿರುವುದೋ ಕಾಣೆ. ಕಲಿಯುಗದಾಲಿಯಾರಿ ಕಲಿಯುಗದಾಲಿಯಾರಿ ನಾಮವನ್ನೆನೆದರೆ ಕುಲಕೋಟಿಗಳು ಉದ್ಧರಿಪವೋರಂಗ ಕುಲಕೋಟಿಗಳು ಉದ್ಧರಿಪವೋರಂಗ ಜಪವನ ನರಿಯಲೋ ತಪವನ ನರಿಯಲೋ ಜಪವನ ನರಿಯಲೋ ತಪವನ ನರಿಯಲೋ ಉಪವಾಸ ವ್ರತಗಳ ನಾನರಿಯರಂಗ ಉಪವಾಸ ವ್ರತಗಳ ನಾನರಿಯರಂಗ ಕಲಿಯುಗದಾಲಿ ಹರಿ ಕಲಿಯುಗದಾಲಿ ಹರಿ ನಾಮವನೆನೆದರೆ ಕುಲಕೋಟಿಗಳು ಉದ್ಧರಿಪವೋರಂಗ ಕುಲಕೋಟಿಗಳು ಉದ್ಧರಿಪವೋರಂಗ ನಾರಾಯಣ ನಾರಾಯಣ. ಸುಲಭದ ಭಕುತಿಗೆ ಸುಲಭವೆಂದೆನಿಸುವ ಸುಲಭದ ಭಕುತಿಗೆ ಸುಲಭವೆಂದೆನಿಸುವ ಉಪಾಯದಿಂದಲೀ ನನ್ನ ಮನವೇರಂಗ ಉಪಾಯದಿಂದಲೀ ನನ್ನ ಮನವೇರಂಗ ಕಲಿಯುಗದಾಲಿ ಹರಿ ಕಲಿಯುಗದಾಲಿ ಹರಿ ನಾಮವನೆನೆದರೆ ಕುಲಕೋಟಿಗಳು ಉದ್ಧರಿಪವೋರಂಗ ಕುಲಕೋಟಿಗಳು ಉದ್ಧರಿಪವೋರಂಗ ನಾರಾಯಣ ನಾರಾಯಣ. ನಾರದರಿಗೆ ವಂದಿಸುವೆನು. ಮಯ ನಿನಗೆ ಮಂಗಳವಾಗಲಿ. ನಾರದರೆ, ನೀವು ತ್ರಿಲೋಕ ಸಂಚಾರಿಗಳು. ನನ್ನ ಕುಮಾರಿಯ ಲಗ್ನ ವಿಚಾರದಲ್ಲಿ ವರನೆಂಬುದನ್ನು ತಿಳಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಮಯ ನೀನು ಅದಕ್ಕಾಗಿ ಯೋಚಿಸಬೇಕಾಗಿಲ್ಲ. ನಾರದರೆ, ಹಾಗಾದರೆ ವರನನ್ನು ಎಲ್ಲಿ ನೋಡಿರುವಿರಿ? ಮಯಾಸುರ, ವರನು ಇಲ್ಲೇ ಇರುವನು. ನಿನ್ನ ಯೋಚನೆಯನ್ನು ಬಿಡು, ಇಲ್ಲಿಗೇ ಬರುವನು. ನಾರದರೆ, ಇದೇನು ಈ ರೀತಿ ಹೇಳುತ್ತಿರುವಿರಿ? ನಿಮ್ಮ ಮಾತುಗಳು ಒಂದು ಅರ್ಥವಾಗುತ್ತಿಲ್ಲ. ಅದಲ್ಲದೆ ನಿಮ್ಮನ್ನು ಕಲಹಪ್ರಿಯರೆಂದು ಕರೆಯುವರು. ಏನೋ ಸಂಧಾನ ಮಾಡಲು ಬಂದಿರುವಿರಿ. ಏನಯ್ಯ, ನಾನು ನಿನಗೆ ಮೋಸ ಮಾಡುವನೇಮಯ್ಯ? ನಿನ್ನ ಮಗಳ ಲಗ್ನ ಮಾಡುವುದಕ್ಕೆ ಸರಿಯಾದ ವರನನ್ನು ನೋಡಿರುವನು. ಸ್ವಲ್ಪ ಸುಮ್ಮಂದಿರಯ್ಯಮಯ್ಯ. ರಾವಣ ಬಿಡುವನೇ ಪರಶಿವನ ಸತಿಯರ ಬಿಡುವನೇ
ವಂಚಿಸಿ ಎನ್ನಂ ವಂಚಿಸಿ ಎನ್ನಂ ಪಡಪಡ ಬಿಡುವನೆ ಕೊಡುಗೀರ ನಾನಾಂತೆ ಸೇವಕ ಯಾರದು ಈ ರೀತಿ ಹೋಗುತ್ತಿರುವುದು? ರಾವಣ ಮಂಡೋದವರು ಇತ್ತರೆ ಬರುತ್ತಿರುವರು. ಫಲ ಚೆನ್ನಾಗಿ ಹೇಳಿದೆ. ನನ್ನನ್ನೇ ತಿರಸ್ಕರಿಸುವ ನೋಡಿದ್ರೆ ನಾನು ಬಂದಿರುವ ಸುದ್ದಿಯನ್ನು ಈತನಿಗೆ ಹೇಳಿ. ಏನೋ ರಾವಣನೇ, ಆ ದೈತ್ಯದ ಮನೆಗೆ ಇಷ್ಟೊಂದು ಗರ್ವವೇ? ನನ್ನ ಆಜ್ಞೆ ಇಲ್ಲದೆ ಇವನನ್ನು ಒಳಗೆ ಬಿಟ್ಟವರಾರು? ಒಳ್ಳೆ ಗ್ರಹಚಾರಕ್ಕೆ ಬಂತಲ್ಲ ಮಯ. ಈತನಿಗೆ ನಿನ್ನ ಮಗಳನ್ನು ಕೊಟ್ಟು ವಿವಾಹ ಮಾಡುವುದು ತಿಳಿಯಿತೆ? ನಾರದರೆ ಇವನ ಹೆಸರೆತ್ತಿದವರ ನಾಲಿಗೆಯನ್ನು ಹೇಳಿ ಬಿಡುವೆನು. ಈ ದೈತ್ಯದ ಮನೆಗೆ ನನ್ನ ಮಗಳು ಕೊಡಲೇ ಸಾಧ್ಯವಿಲ್ಲ ಪೂಜ್ಯರೇ. ನೀವು ಬಂದ ದಾರಿಯನ್ನು ಹಿಡಿದು ಹೊರಡಬಹುದು. ನೋಡದೆ ಇವನಿಗೆ ಮಾತನಾಡುವುದಕ್ಕೆ ಅವಕಾಶ ಕೊಟ್ಟಂತಾಯ್ತು. ಈಗ ಧ್ವಂಸ ಮಾಡಿಬಿಡ್ತೇನೆ. ಏನಂತ ಹೇಳಿದೆ? ಬಿಡಲೋ ಬಡಗಿನ ನೋಡಿ ನೋಡಿಯೇ ಚಲದಿ ಕೆಡವೆನೆ. ಬಿಡಲೋ ಬಡಗಿನ ನೋಡಿ ನೋಡಿಯೇ ಚಲದಿ ಕೆಡವೆನೆ. ನೋಡಿಯೇ ಚಲದಿ ಕೆಡವೆನೆ. ನೋಡಿಯೇ ಚಲದಿ ಕೆಡವೆನೆ. ಅವರಿಗೆ ಶಿರವ ಹಿಡಿತ ಕಡಿದು ಶಿರವನಾರಿಸುವನಲ್ಲ. ಅವರಿಗೆ ಶಿರವ ಹಿಡಿತ ಕಡಿದು ಶಿರವನಾರಿಸುವನಲ್ಲ. ಶಿರವನಾರಿಸುವನಲ್ಲ. ಅವರಿಗೆ ದೈವ ಹಿಡಿತ ಕಡಿದು ರಾವಣ, ಸ್ವಲ್ಪ ಸುಮ್ಮನಿರಿ. ಮಯ, ನೀನು ವಿಷ್ಣು ಭಕ್ತನು, ರಾವಣ ನೀನು ಶಿವಭಕ್ತನು. ನೀವೇ ಈ ರೀತಿ ಕಲಹಾಡಬಹುದೇ? ಹಾಗಾದರೆ ನಾನಿನ್ನು ಬರುವೆನಪ್ಪ. ಪಾಶಿ ಲೋಕ ಕಾರಣ ದಯಾಮಯನು ಸರ್ವಂತಯಾಮಿಯಾದ ವಿಷ್ಣು ಮಹೇಶ್ವರನ್ನು ಹೀಯಾಳಿಸಿ ಪಾಪಕ್ಕೆ ಗುರಿಯಾಗುವಿರಿ. ಮಯ, ಒಂದು ವೇಳೆ ಭಗವಂತನ ದಯದಿಂದ ಈತನೇ ನಿನಗೆ ಎಳೆಯನಾಗತಕ್ಕವನು. ಆದ್ದರಿಂದ ನಿನ್ನ ಮಗಳನ್ನು ಕೊಟ್ಟು ಇವನಿಗೆ ಲಗ್ನ ಮಾಡು ಮಯ. ನಾರದರೆ ಈ ದೈತ್ಯರಿಗೆ ಕೊಡುವುದಿಲ್ಲ. ನಾರದರೆ ಮಯ, ಇದು ದೈವಾಜ್ಞೆ, ಬೇರೆ ಇರುವುದು ಕೊಡಲೇಬೇಕು ಮಯ. ಸ್ವಲ್ಪ ಸುಮ್ಮನಿರು. ರಾವಣ, ಇದೇನು ಇಷ್ಟು ದೂರ ಬಂದಿದ್ದು? ನಿಮಗೂ ಬುದ್ಧಿ ಕೆಟ್ಟಿರುವಂತ ಕಾಣುವುದು. ನನಗೆ ಮೋಸ ಮಾಡಿರುವ ಶಂಕರನಿಗೆ ಬುದ್ಧಿಯನ್ನು ಕಲಿಸಿ ಪಾರ್ವತಿಯ ಮುಂದಲೇ ಹಿಡಿದ ತರುವೆನು. ಓಹೋ, ಹಾಗೇನು? ಸರಿ ಸರಿ ಮಯ, ನೀನು ಪಾರ್ವತಿಯನ್ನು ಕೊಟ್ಟು ವಿವಾಹ ಮಾಡಯ್ಯ. ನಾರದರೆ ಇದೇನು ಈ ರೀತಿ ಹೇಳುತ್ತಿರುವಿರಿ? ಪಾರ್ವತಿ ಎಂದರೇನು? ಹೌದಯ್ಯ, ಹೌದು. ಪಾರ್ವತಿಯನ್ನು ಕೊಟ್ಟು ವಿವಾಹ ಮಾಡು. ರಾವಣನಿಗೆ ಬೇಕಾಗಿರುವುದು ಪಾರ್ವತಿ ಅಲ್ಲವೇ? ಯಾರಲ್ಲಿ? ನನ್ನ ಕುಮಾರಿಯನ್ನು ಕರೆದುಕೊಂಡು ಬಾ. ನಾರದರೆ ನನಗೆ ಕುಮಾರಿಯೂ ಬೇಕಾಗಿಲ್ಲ. ಯಾರಲ್ಲಿ? ಮಂಡೋದರಿಯನ್ನು ಕರೆದುಕೊಂಡು ಬಾ. ನಾರದರೆ ನನಗೆ ಮಂಡೋದರಿಯೂ ಬೇಕಾಗಿಲ್ಲ. ಒಳ್ಳೆ ಗ್ರಹಚಾರಕ್ಕೆ ಬಂತಲ್ಲ ಮಯ. ಪಾರ್ವತಿ ಎಂದು ಹೇಳಯ್ಯ, ಮೋಸ ಮಾಡಿ ಲಗ್ನ ಮಾಡಬೇಕಾಗಿದೆ, ತಿಳಿಯುತ್ತೆ? ಓಹೋ, ಈಗ ತಿಳಿಯಿತು. ಯಾರಲ್ಲಿ? ಪಾರ್ವತಿಯನ್ನು ಕರೆದುಕೊಂಡು ಬಾ. ಸೇವಕ, ಪಾರ್ವತಿಯ ಲಗ್ನವೆಂದು ಡಂಗೂರ ಮೂಲಕ ಸಾರು. ಪೌರೋಹಿತರು, ಪ್ರಜೆಗಳು, ಬ್ರಾಹ್ಮಣರು ಬರುವಂತೆ ಹೇಳು. ಸೈನ್ಯಾಧೀಕ್ಷನೇ, ಕಾರ್ಯಕ್ಕೆ ಬೇಕಾಗುವ ಸಾಮಗ್ರಿಗಳನ್ನು ಸಿದ್ಧಪಡಿಸಿ ಹೊರಡಿ. ಪಾಲಿಸು ಪಾಲಿಸು ಪಾರ್ವತಿ ರಮಣ, ಪಾಲಿಸು ಪಾಲಿಸು ಪಾರ್ವತಿ ರಮಣ, ಪಾಲಲೋಚನೇ ಪರಮೇಶ್ವರ, ಪಾಲಲೋಚನೇ ಪರಮೇಶ್ವರ,
ಪಾಲಿಸು ಪಾಲಿಸು ಪಾರ್ವತಿ ರಮಣ ರಮಣ ನಾರಾಯಣ ನಾರಾಯಣ ಅಂಬರ ಕೇಶ ಚಿದಂಬರ ವಾಸ ಅಂಬರ ಕೇಶ ಚಿದಂಬರ ವಾಸ ಬೆಂಬಿಡದೆ ನಾನಾಮಿದೆ ನಾ ಶಿವ ಬೆಂಬಿಡದೆ ನಾನಾಮಿದೆ ನಾ ಶಿವ ಪಾಲಿಸು ಪಾಲಿಸು ಪಾರ್ವತಿ ರಮಣ ರಮಣ ನಾರಾಯಣ ನಾರಾಯಣ ಗಜಮುಖ ಗಣಪನೆ ಭುಜಗಭೂಷಣ ನಿನ್ನ ಗಜಮುಖ ಗಣಪನೆ ಭುಜಗಭೂಷಣ ನಿನ್ನ ಭಜನೆಯ ಮಾಡುವೆ ಸುಜನ ವಿಲೋಲ ಭಜನೆಯ ಮಾಡುವೆ ಸುಜನ ವಿಲೋಲ ಪಾಲಿಸು ಪಾಲಿಸು ಪಾರ್ವತಿ ರಮಣ ಪಾಲಲೋಚನನೆ ಪರಮೇಶ್ವರ ಪಾಲಿಸು ಪಾಲಿಸು ಪಾರ್ವತಿ ರಮಣ ರಮಣ ಸರ್ವೇ ಡಂಗೋರ ಊರೆಲ್ಲ ಕೇಳಿರಿ ಸರ್ವೇ ಡಂಗೋರವ ಸರ್ವೇ ಡಂಗೋರ ಊರೆಲ್ಲ ಕೇಳಿರಿ ಸರ್ವೇ ಡಂಗೋರವ ದೊಡ್ಡಾರು ತೆಕ್ಕಾರು ಮುಚ್ಚೇರು ಮುಚ್ಚಾರು ದೊಡ್ಡಾರು ತೆಕ್ಕಾರು ಮುಚ್ಚೇರು ಮುಚ್ಚಾರು ಎಲ್ಲರೂ ಕೇಳಿರಿ ಸರ್ವೇ 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 ಡಂಗೋರ ಊರೆಲ್ಲ ಕೇಳಿರಿ ಸರ್ವೇ ಡಂಗೋರವ ಕೇಳ್ರಪ್ಪ ಕೇಳ್ರಿ ನಮ್ಮ ಮಹಾರಾಜಪ್ಪನವರ ಅರಮನೆಯಲ್ಲಿ ಅವರ ಮಗಳಾದ ಮಂಡೋದರಿ ಅಮ್ಮನವರ ವಿವಾಹ ಮಹೋತ್ಸವಂತೆ ಅದಕ್ಕೋಸ್ಕರ ತಪ್ಪದೆ ಎಲ್ಲರೂ ಬರ್ಬೇಕು ಬುದೇ ದೊಡ್ಡೋರು ಚಿಕ್ಕೋರು ಕುಂಟಾರು ಕುರುಡಾರು ದೊಡ್ಡೋರು ಚಿಕ್ಕೋರು ಕುಂಟಾರು ಕುರುಡಾರು ಅಜ್ಜಿಯರು ಅಜ್ಜಾರು ಹುಡುಗಿಯರು ಹುಡುಗರು ಎಲ್ಲರೂ ಬರ್ಬೇಕಪ್ಪ ಬರ್ದೆ ತಪ್ಪಿಸಿಕೊಂಡವ್ರಿಗೆ ಶಿಕ್ಷೆ ಆಗ್ತೈತಂತೆ ಶಿಕ್ಷೆ ಕೇಳ್ರಪ್ಪ ಕೇಳ್ರಿ ಸರ್ವೇ ಡಂಗೋರ ಊರೆಲ್ಲ ಕೇಳಿರಿ ಸರ್ವೇ ಡಂಗೋರವ ಗಡ್ಡಾರು ಚೆಕ್ಕಾರು ಮುಚ್ಚೇರು ಮುಚ್ಚಾರು ಗಡ್ಡಾರು ಚೆಕ್ಕಾರು ಮುಚ್ಚೇರು ಮುಚ್ಚಾರು ಎಲ್ಲರೂ ಕೇಳಿರಿ ಸರ್ವೇ 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 ಡಂಗೋರ ಊರೆಲ್ಲ ಕೇಳಿರಿ ಸರ್ವೇ ಡಂಗೋರವ ರಾಜನ ಮನೆಯಲ್ಲಿ ಭೋಜನವೆಂದರೆ ರಾಜನ ಮನೆಯಲ್ಲಿ ಭೋಜನವೆಂದರೆ ಯೋಜನೆವಾದರೂ ಹೋಗುವೆವು ಯೋಜನೆವಾದರೂ ಹೋಗುವೆವು ಈ ಜವದೇ ಹೋಗುವೆವು ಸೇರುತ್ತ ಪುರವನು ಸೇರುವೆವು ಕಳಲಯ ಪಾಯಸ ಗಡಿ ಜಯನಾದರು ಗಡಿ ಜಯನಾದರು ಕೊಡೆಯುವವ ಗಡಿ ಜಯನಾದರು ಕೊಡೆ
ಹಪ್ಪಳ ಸಂಡಿಗೆ ಉಪ್ಪಿನಕಾಯಿಗಳು ಹಪ್ಪಳ ಸಂಡಿಗೆ ಉಪ್ಪಿನಕಾಯಿಗಳು ದಪ್ಪ ದಪ್ಪದ ಉಂಡೆಗಳು ದಪ್ಪ ದಪ್ಪದ ಉಂಡೆಗಳು ತೇಜವದೇ ಹೋಗುವೆವು ಸಾರುತೆ ಪುರವ ಸೇರುವೆವು ಬರ್ಬಾರಿ ಕಡೆಗೆ ತೆಂಗಿನಕಾಯಿಗೆ ಇಂಗನ ಸೇರಿಸಿ ತೆಂಗಿನಕಾಯಿಗೆ ಇಂಗನ ಸೇರಿಸಿ ಮಾಡಿದ ಗೋಸಂಬರಿಸಿ ಮಾಡಿದ ಕೋಸಂಬರಿಸಿ ಈ ಜಗದೀ ಹೋಗುವೆವು ಸಾರುತೆ ಪುರವ ಸೇರುವೆವು ಆನಂದ್ ಶಾಸ್ತ್ರಿಗಳು ಯಾವ ಬಣ್ಣವಾಯ್ತು? ಓ ಮಲ್ಲಿಕ್ ಸಾಂಗ್ಗಳು ಈಗ ಬರ್ತಾ ಇದ್ ನೋಡಿ. ಬರ್ತಾ ಇದ್ರ? ಎಲ್ಲಿ ಹೋಗ್ತಾ ಇರೋದು? ಅಲ್ಲೇ ಬರ್ತೂರು ಅಲ್ಲೇ ಬರ್ತೂರು. ಎಲ್ಲಿಗೆ ಹೋಗ್ತಾ ಇರೋದು? ಅದೇ ಅಲ್ಲೇ ಬರ್ತೂರು. ಕಿವುಡು ಅದೇ ಪಾಲ್ಸ್ವಾಮಿ ಕಿವುಡು ನೀವ್ ಎಲ್ಲಿಗೆ ಹೋಗ್ತಾ ಇರೋದು? ಏನ್ ಹೇಳಿ? ನೀವು ಎಲ್ಲಿಗೆ ಹೋಗ್ತಾ ಇರೋದು? ನಾವ ಗೊತ್ತಿಲ್ಲ ಗೊತ್ತಿಲ್ಲ, ಎಲ್ಲ ಕಿವುಡ್ರೆ. ಮಲ್ಲಿಕ್ ಸ್ವಾಮಿಗಳೇ ನಮ್ಮಲ್ಲಿ ಉಂಡರಿಲ್ಲ, ಕೈಲಾಸ ಕಂಡರಿಲ್ಲ, ಉಂಡು ಬಿಡ್ತೀರಾ? ಕಿವು ಕೇಳಿದ್ರೆ ಆಗ್ಬಿಡ್ತವೆ. ನಾವ್ ಯಾವಾಗ ಭರಣವಾಯ್ತು ಅಂತ ಹೇಳ್ಬಿಟ್ರೆ ನಮಗ್ ಸಂತೋಷ ಆಯ್ತು. ನಾವು ಈಗ್ಲೇ ಪ್ರಶ್ನೆ ಮೊದ್ಲು ಬರೋಣ ಆಯ್ತು. ಈಗ ತಾನೆ ಬಂದ್ರ? ತಾವು ಮಾಯಾ ಸೂರಪ್ಪನ ಮನೆಯಲ್ಲಿ ಮಂಡವರಮ್ಗುವೆ ರಾವಣಪ್ಪಗೂ ಮದುವೆ ಲಗ್ನ ಪತ್ರಿಕೆ ಬಂದಿತ್ತು. ನಾವು ಹೊರಟು ಹೋಗ್ತಾ ಇದೀವಿ. ಹೌದ್ರಾ? ಬಂದೈತಾ? ತಮಗೂ ಬಂದೈತೆ ಬುದ್ಧಿ. ಪಂಚಾಂಗ ತಂದಿದ್ದೀರೋ? ತಂದಿದ್ದೀವಿ. ಯಾವ್ದು ನಿಮ್ದು ಪಂಚಾಂಗ? ನಮ್ದು ಜಗನ್ ಜ್ಯೋತಿ ಬಸವೇಶ್ವರ. ಓಹ್ ಬಸವೇಶ್ವರ ಪಂಚಾಂಗ ಬಹಳ ಚೆನ್ನಾಗೈತೆ. ನಿಮ್ದು? ನಮ್ದು ಸಮಯ ನಮ್ದು ಸ್ವಾಮಿಗಳು ನೋಡಿ, ಇದು ನಮ್ದು ಬಗ್ಬಗಾಲ್ ಪಂಚಾಂಗ. ಓ ಮಡಗಿದ್ದಲ್ಲ ಗೆದ್ಲತ್ತು ಐತಿ. ಮಡಗಿದ್ದಲ್ಲ ಬಗಾಲ್ ಪಂಚಾಂಗ ಬಗ್ಬಗಾಲ್. ಶಾಸ್ತ್ರಿಗಳು ಬಂಶಾಸ್ತ್ರಿಗಳೇ ಏನಂದ್ರಿ? ಬಂಶಾಸ್ತ್ರಿಗಳೇ ಯಾವಾಗ ಬಣ್ಣ ಆಯ್ತು ಒಂದೆ? ಓಹೋ ಸಣ್ಣ ವಯಸ್ಸಿಗೆ ಡಮಾರು, ಚಿಕ್ಕ ವಯಸ್ಸಿಗೆ ಡಮಾರು. ಮಲ್ಲಿಕ್ ಸ್ವಾಮಿಗಳೇ ಹೇಳಿ ಈಗ ನಿಮ್ಗೇನಾದ್ರು ತಲುಪಿತ್ತ? ಏನು? ಅದೇ ಋಣ ಬಾರದ್ ಏನಾದ್ರು ನಿಮಗ್ ತಲುಪಿತ್ತ? ಎಲ್ಲ ಮುಗಿದೋಯ್ತು. ಮುಗಿದೋಯ್ತ? ನಿಮಗ್ ಕೇಳಕ್ಕಿಲ್ಲ, ನಮಗ್ ಬೀಳಕ್ಕಿಲ್ಲ. ಸ್ವಾಮಿಗಳೇ ನಿಮ್ಗೇನಾದ್ರು ಬರ್ಣವಾಯ್ತಾ? ಮುಗಿದೋಗ್ತಾ ಬತ್ತೈತೆ. ನೀವು ಬರ್ಬೇಕಾದ್ರೆ ಎಲ್ಲಾರು ಕುಂಟ ಶಾಸ್ತ್ರಿಗಳು ನೋಡಿದ್ರ? ಎಲ್ಲೋ ಮಕ್ಕಳು ಮರಿ ಎಲ್ಲ ಕೂಜಾಡ್ತಾ ಇದ್ದಂಗೆ ಕಾಣಿಸ್ತು. 1 2 3 4 5 ಕುಡಿಸಿದ್ರು ಬಂದ್ರು. ಬಂದ್ರು ಕುಡ್ಸಾಮ್ಗಳು ಬಂದ್ರು. ಬಡತನವೇ ಸಾಕು ನಮ್ಮಪ್ಪ ನಿಮ್ಮಪ್ಪ ಮನೆ ಶಿವಪ್ಪ ಮನೆ ಚಿಕ್ಕಪ್ಪ. ಬಡತನವೇ ಸಾಕು ನಮ್ಮಪ್ಪ ಬಡತನವೇ ಸಾಕು ನಮ್ಮಪ್ಪ ನಿಮ್ಮಪ್ಪ ತಿರುಪತಿ ತಿಮ್ಮಪ್ಪ ಮಾಗಡಿಯ ರಂಗಮ್ಮ ಮ್ಯಾಗಳ ಮನೆ ಶಿವಪ್ಪ ಮನೆ ಚಿಕ್ಕಪ್ಪ. ಬಡತನವೇ ಸಾಕು ನಮ್ಮಪ್ಪ ಯಾವಾಗ ಸ್ವಾಮಿಗಳೇ ಏನು ಯಾವಾಗ ಬಣ್ಣವಾಯ್ತು ಒಂದೇ? ಸ್ವಾಮಿಗಳೇ ಏನೇನು ಯಾವಾಗ ಬಣ್ಣವಾಯ್ತು? ಸ್ವಾಮಿಗಳೇ ಈಗ ಬರವಣ ಆಯ್ತು. ಸ್ವಾಮಿಗಳೇ ಈ ಹುಡುಗರ್ನೆಲ್ಲ ಸ್ನಾನ ಮಾಡಿಸ್ಕೊಂಡು 12 ಸ್ವಾಮಿ. ಅಯ್ಯಯ್ಯೋ ಇವು ಪಾಪ ನೋಡಿ ಎಲ್ಲ ಸ್ನಾನ ಮಾಡಿಸ್ಕೊಂಡು ಊಟ ಕೊಡ್ದಂಗೆ ಪಾಪ ಕರ್ಕೊಂಡ್ ಬಂದಿದ್ದೀನಿ. ಹೊಟ್ಟೆ ಸ್ವಾದ ತಡ್ರಿ ಇರ್ಲಿ. ನಾವು ಅಲ್ಲಿ ಇಲ್ಲಿ ಮದುವೆ ಮಾಡ್ಸಕ್ ಹೋಗ್ಬಿಡ್ತೀವ. ಹೆಂಗ್ ತಿರ್ಕಿ ಬುದ್ಧಿ ಕಾಲಿಲ್ಲ ಅನ್ನೋದೊಂದೇಯ ಬಾರಿ ಕಷ್ಟ ಬಿದ್ದಿದ್ದೀರಾ. ಇರ್ಲಿ ಏನಾದ್ರು ಮುಂದೆ ಏನಾದ್ರು ಪಂಚಾಂಗ ತಂದಿದ್ರು ಉಂಟ ಹೆಂಗೆ ಪಂಚಾಂಗ ಪಂಚೆ ನಮ್ಮ ಹೆಂಗಸರು ಕೊಟ್ಟು ಉಟ್ಕೊಂಡ್ ಬಂದಿದ್ದೀನಿ ನೋಡಿ ಸ್ವಾಮಿ. ಪಂಚಾಂಗ ನಮ್ ಕಿವಡ ಕುಂಡ ಪಂಚಾಂಗ ತಂದಿದ್ದೀನಿ.
ಯಾವುದು? ನಮ್ದ ಸ್ವಾಮಿ ಒಂಟಿ ಕೊಪ್ಲು. ಪಂಚಾಂಗ ಎಲ್ಲ ತಂದಿದೀವಿ. ಬಸವೇಶ್ವರ ನಿಮ್ದು ಒಂಟಿ ಕೊಪ್ಲಿ ಎಲ್ಲ ಚೆನ್ನಾಗಿದೆ. ತಾವೀಗ ಮಹೇಶ್ವರನ ದರ್ಬಾರ್ಗೆ ಹೋಗೋಣ ಗುರು. ಅಲ್ಲಿ ಮಂಡೋದರಮ್ನವ್ರದ್ದು ರಾವಣ ಹಬ್ಬನವ್ರದ ಮದುವೆ ಮಾಡ್ಬೇಕಾಗೈತೆ. ಹೋಗ ನಡ್ರಿ ಸ್ವಾಮಿ. ಬಂದೆ ಸ್ವಾಮಿ. ಮನೆಗೆ ಇಕ್ಕಿದ್ರು ನಾವು ಬರೋದು ಗೊತ್ತಾಗ್ಲಿಲ್ಲ. ನಮ್ಮ ಮನೆಗೆ ಕೊಟ್ಟಿದ್ದೆ ಲೇಟು. ಲೇಟ್ ಆಗಿ ಬಂದಿದೀವಿ. ನಡ್ರಿ ಹೋಗೋಣ. ಹಿಂಗೆ ನಿಮ್ ತಿರುಗಿ ನಾವು ತಿರ್ಗಿ ಬನ್ನಿ. ಹೀಗೆ ಹುಡುಗರು ಕರ್ಕೊಂಡ್ರಪ್ಪ. ಹುಡುಗರು ಕರ್ಕೊಂಡ್ ಬನ್ನಿ. ರಾಜರ ಮನೆಯಲ್ಲಿ ಭೋಜನವೇಂದರೆ ರಾಜರ ಮನೆಯಲ್ಲಿ ಭೋಜನವೇಂದರೆ ಯೋಜನೆಯಾದರೂ ಹೋಗುವೆವೋ ಯೋಜನೆಯಾದರೂ ಹೋಗುವೆವೋ ಯೋಜನೆಯಾದರೂ ಹೋಗುವೆವೋ ಯೋಜನೆಯಾದರೂ ಹೋಗುವೆವೋ ಹೋಗುವೆವೋ ಸಾರದ ಪರವ ಸೇರುವೆವೋ. ಬನ್ನಿ ಈ ಕಡೆ ಹುಡುಗರು ಬನ್ನಿ ಸ್ವಾಮಿ. ಹುಡುಗರು ಕರ್ಕಡೆ ಮಕ್ಕಳ ಕರ್ಕಡೆ ಈ ಕಡೆಗೆ ಮಂಗಳು ಬಿದ್ಬಿಟ್ಟವೆ. ಬನ್ನಿ ಬನ್ನಿ. ಮಕ್ಳ ಕರ್ಕಡೆ ಊಟಕ್ಕೆ ಟೈಮಿಗೆ ಕರ್ಕೊಂಡು ಹೋಗೋಣ. ಕಡ್ಲೆ ಬರಿ ಕೊಡಿ. ಸ್ವಲ್ಪ ಬೇಜಾರು ಕೊಡಿ ಕೊಡಿ ಕೊಡಿ. ಹೊಟ್ಟಾಗ್ತೈತಾ? ಎಲ್ಲ ಬನ್ನಿ ಶಾಸ್ತ್ರಿಗ. ರೇ ಶಾಸ್ತ್ರಿಗ ಬರ್ರಿ. ಕಡ್ಲೆಪುರಿ ತಿನ್ಸಿ ಹುಡುಗರು ಬಾಂಡ ಮಾಡಿದ್ರ ರಾಜ ಮನೆಗೆ ಹುಡುಗರು ತದೇವ ರಂಗಂತು ದೇವ ಸುಧಿರಂತು ದೇವ ತಾರಾ ಬಲಂತು ದೇವ ಚಂದ್ರ ಬಲಂತು ದೇವ ಸುಲಗ್ರಂ ಸಾವಧಾನ ರಾವಣ ಮಂಡೋದರಿ ಧ್ಯಾನ ಸಾವಧಾನ. ವರನು ಹೀಗೆ ವರನ್ನು ಕರೆಸಿ ಮಂಗಳವಾದ್ಯ ಮುಗಿತಿರಲಿ. ರಾವಣ ಮಂಡೋದರಿ ಧ್ಯಾನ ಅಮೃತೇನ ವೃತ್ತಂ ಪ್ರೇ ಬ್ರಹ್ಮಾಚ ಬ್ರಹ್ಮಾಚ ಹಾಯರ್ಕೀರ್ತಿ ಪ್ರದಾಮಯ. ಮದುವೆ ಮಾಡು ಚೆನ್ನಾಗ. ಸುಂದರಾಂಗಿಯ ಪ್ರೇಮ ಭಾವದು ಇಂದು ಮುದದೆ ವಹಿಸುವೆ. ಸುಂದರಾಂಗಿಯ ಪ್ರೇಮ ಭಾವದು ಇಂದು ಮುದದೆ ವಹಿಸುವೆ. ಅಂದವಾಗಿನ ಚಂದ ದೇಹಕ್ಕೆ ಅಂದವಾಗಿನ ಚಂದ ದೇಹಕ್ಕೆ ಕಂಠಿಹಾರವ ಹಾಕುವೆ. ಕಂಠಿಹಾರವ ಹಾಕುವೆ. ಇಂದು ಜನ್ನಯ ಭಾಗ್ಯ ನಿಧಿಯನು ಚಂದದಿಂದಲಿ ಕಂಡೆನ. ಇಂದು ಜನ್ನಯ ಭಾಗ್ಯ ನಿಧಿಯನು ಇಂದು ಜನ್ನಯ ಭಾಗ್ಯ ನಿಧಿಯನು ಚಂದದಿಂದಲಿ ಕಂಡೆನ. ಸುಂದರಾಂಗಿಯ ಪ್ರೇಮ ಭಾವದು ಇಂದು ಮೊದಲು ವರಿಸುವೆ.
ಸ್ವಾಮಿ. ದೇವಿ, ಸುಂದರಾಂಗನ ಪ್ರೇಮ ಭಾವಗಳೆಂದು ಮೊದಲೇ ವರಿಸುವೆ. ಸುಂದರಾಂಗನ ಪ್ರೇಮ ಭಾವಗಳೆಂದು ಮೊದಲೇ ವರಿಸುವೆ. ಚಂದದಿಂದಲೇ ಕಂಡ ದೇಹಕ್ಕೆ, ಚಂದದಿಂದಲೇ ಕಂಡ ದೇಹಕ್ಕೆ ಪುಷ್ಪಹಾರವ ಹಾಕುವೆ. ಸುಂದರಾಂಗನ ಪ್ರೇಮ ಭಾವಗಳೆಂದು ಮೊದಲೇ ವರಿಸುವೆ. ಅರಿತವ ಅದು ವಿಧಿ ನಿನ್ನ ಲೀಲೆಯ ತಿಳಿದವರ ದೇವ ಅರಿಯನ ಸಾಧ್ಯವೋ. ಕುಮಾರ, ಅರಿತವರಾರ ವಿಧಿ ನಿನ್ನ ಲೀಲೆಯ ತಿಳಿದವರಾರಿಹರೋ ದೇವ ಅರಿಯನ ಸಾಧ್ಯವೋ. ಮಾನವನಾಗಿ ಜನಿಸಿದ ಮೇಲೆ ಯಾರಾದರೂ ಸುಖಿಯಾಗಿರೇ. ಮಾನವನಾಗಿ ಜನಿಸಿದ ಮೇಲೆ ಯಾರಾದರೂ ಸುಖಿಯಾಗಿರೇ. ಭಾಗ್ಯವಿದ್ದರೂ ಸರಿ, ಭಾಗವಿದ್ದರೂ ಸರಿ, ಭಾಗ್ಯವಿದ್ದರೂ ಸರಿ, ಭಾಗವಿದ್ದರೂ ಸರಿ, ಭಾಗ್ಯವಿದ್ದರೂ ಸರಿ, ಭಾಗವಿದ್ದರೂ ಸರಿ, ನೀನಾಡಿಸಿದ ಆಡಲೇಬೇಕು. ನೀನಾಡಿಸಿದಂತೆ ಆಡಲೇಬೇಕು. ಆಡಿಸಿ ನಮ್ಮನು ನೀ ನೋಡಿ ನಗಬೇಕು. ಆಡಿಸಿ ನಮ್ಮನು ನೀ ನೋಡಿ ನಗಬೇಕು. ಪರಮಾತ್ಮ, ಅರಿತವರ ವಿಧಿ ನಿನ್ನ ಲೀಲೆಯ ತಿಳಿದವರಾರಿಹರೋ ದೇವ ಹರಿಯನ ಸಾಧ್ಯವೋ. ಪರಮಾತ್ಮ, ಹರಿಯನ ಸಾಧ್ಯವೋ. ನನ್ನ ಕಷ್ಟವನ್ನು ಈಡೇರಿಸಲೆಂದು ಹೋದ ನನ್ನ ಕುಮಾರನಿಂದ ಬಾರದಿರಲು ಕಾರಣವಾದರೂ ಏನಿರಬಹುದು. ಪರಮೇಶ್ವರನು ಆತನಿಗೆ ಬರಿದನೋ ಇಲ್ಲವೋ, ಅಲ್ಲದೆ ಆತನು ಬಾಲಬುದ್ಧಿಗೆ ಸರಿಯಾಗಿ ಬೇರೆ ಎಲ್ಲಾದರೂ ಹೋದನೆ? ಇಲ್ಲ ಇಲ್ಲ, ಆತನೆಂದಿಗೂ ಮಾತು ವಾಕ್ಯಕ್ಕೆ ವಿರುದ್ಧವಾಗಿ ನಡೆದವನಲ್ಲ. ಆತನು ಮಾತೃಭಕ್ತಿಯು ಅಚಲವಾದದ್ದು. ಆದರೂ ಬಾರದಿರಲು ಕಾರಣವಾದರೂ ಏನಿರಬಹುದು?
ಧನ್ಯನ ಹರಿಸಿ ಪಡೆದ ಶಿವನ ಸತಿಯ ಹರಿಸಿ ಪಡೆದ ಶಿವನ ಸತಿಯ ಪಡೆದು ಬಂದೆನ ಹರಮ ಹರಿತವಾದೆ ಮನದಿ ಹರಮ ಹರಿತವಾದೆ ಮನದಿ ಎದೆಗೆ ನೆರೆಯುವೆ ಎದೆಯುವೆ ಹರ ಭಲಿ ಹರ ಭಲಿ ಅಮ್ಮ ಯಾವಾಗಲೂ ಅಮ್ಮ ನಿನ್ನ ಕುಮಾರನು ನಿನ್ನ ಚರಣದಡಿಯಲ್ಲಿ ನಮಸ್ಕರಿಸುತ್ತಿರುವನು ತಾಯಿ ಆಶೀರ್ವದಿಸು ಜನನೇ. ದೀರ್ಘಾಯುಷ್ವಂತನಾಗು ಕುಮಾರ. ಬಂದಿಯಾ ಕಂದ, ಬಂದಿಯಾ ನನ್ನ ಮಗನೇ. ಅಮ್ಮ ಅಮ್ಮ ಯಾವಾಗಲೂ ಇದೇ ರೀತಿ ಆಶೀರ್ವದಿಸುತ್ತಿರು. ನನ್ನ ಸಕಲ ಕೋರಿಕೆಗಳು ಈಡೇರುವು ತಾಯಿ. ನೀನು ಅಂತಹ ಪರಾಕ್ರಮಿ ಹೌದು. ಕುಮಾರ, ಓದ ಕಾರ್ಯವೇನಾಯಿತು? ಅಮ್ಮ ನಾನು ಹೋದ ಕಾರ್ಯವು ಏನು ತೊಂದರೆ ಇಲ್ಲದಂತೆ ಆಯಿತು. ಹೌದೇ? ಹಾಗಾದರೆ ಶಿವನ ಆತ್ಮಲಿಂಗವನ್ನು ತಂದೆಯಾ? ಕೊಡು ಮಗನೇ, ಅದನ್ನು ಪೂಜಿಸಿ ಸಂತೋಷ ಪಡುವೆನು. ಕೊಡು ಕಂದ. ಜನನಿ ಮರೆತು ಬಿಡು ಆತ್ಮಲಿಂಗದ ಸುದ್ದಿಯನ್ನು. ಆತ್ಮಲಿಂಗಕ್ಕೆ ಬದಲಾಗಿ ಪರಮೇಶ್ವರನ ಧರ್ಮಪತ್ನಿಯಾದ ಪಾರ್ವತಿಯನ್ನು ತಂದಿರುವೆನು. ನೋಡಿ ಸಂತೋಷ ಪಡುತ್ತಾಯಿ ನಿನ್ನ ಸೊಸೆಯನ್ನು. ಏನು ಪಾರ್ವತಿಯನ್ನು ತಂದೆಯಾ? ಅಮ್ಮ ಜಗಜ್ಜನನಿ. ಅಮ್ಮ, ಕಿರಿಯವಳಾದ ನನಗೆ ನೀವು ನಮಸ್ಕರಿಸುವುದೇ? ದಯಮಾಡಿ ನನ್ನನ್ನು ಅಯ್ಯಯ್ಯೋ, ಬೇಡ ತಾಯಿ, ಬೇಡ. ಕಂಡೆ ನಿಂತು ಪೂರ್ಣಚಂದ್ರಳ, ಕಂಡೆ ನಿಂತು ಪೂರ್ಣಚಂದ್ರಳ ಮಂಡಲಾತ್ಮಕ ಷೋಡಶಿಯ. ಅಮ್ಮ, ಮಂಡಲಾತ್ಮಕ ಷೋಡಶಿಯ ಪುಂಡರೀಕ ಚಾರುನೇತ್ರಯ, ಪುಂಡರೀಕ ಚಾರುನೇತ್ರಯ ಪುಂಡರಿ ಚಾಮುಂಡಿಯನು ಕಂಡೆ ನಿಂತು ಪೂರ್ಣಚಂದ್ರಳ. ಸುದತಿ ಪರಿ ಮೃದುವದನೆಯ ಸುದತಿ ಮಣಿಯಲಾಡಿ ಕೂಡೆ, ಈ ಪರಿ ಮೃದುವದನೆಯ ಸುದತಿ ಮಣಿಯಲಾಡಿ ಕೂಡೆ, ಸುದತಿ ಮಣಿಯಲಾಡಿ ಕೂಡೆ, ಸುದತಿ ಮಣಿಯಲಾಡಿ ಕೂಡೆ ಮದನ ಚರಣ ಗಗದೆ ಕುಂಚರೆ, ಮದನ ಚರಣ ಗಗದೆ ಕುಂಚರೆ ಕಂಡೆ ನಿಂತು ಪೂರ್ಣಚಂದ್ರನ ಮಂಡಲಾತ್ಮಕ ಷೋಡಶಿಯ ಪುಂಡರೀಕ ಚಾರುನೇತ್ರಯ, ಪುಂಡರೀಕ ಚಾರುನೇತ್ರೆ ಪುಂಡರೀಕ ಮುಂದೆಯನು ಕಂಡೆ ನಿಂತು ಪೂರ್ಣಚಂದ್ರನ. ಪಾರ್ವತಿಯನ್ನು ತಂದೆಯ? ರಾವಣ, ಅಮ್ಮ. ನನಗೆ ಹೇಳಿದ್ದೇನು, ನೀನು ಮಾಡಿರುವುದೇನು? ಎಂತಹ ಕೆಲಸವನ್ನು ಮಾಡಿಬಿಟ್ಟೆ. ನಿನ್ನ ಜನ್ಮಕ್ಕೆ ಧಿಕ್ಕಾರವಿರಲಿ. ಅಮ್ಮ, ಅಯ್ಯೋ ದುರಾತ್ಮ, ನಿನ್ನ ವಂಶವನ್ನೇ ಹಾಳು ಮಾಡಿಕೊಂಡೆಯ. ಅಯ್ಯೋ ಅಯ್ಯೋ, ನಿನ್ನನ್ನು ನೋಡುವುದಕ್ಕಿಂತ ನಾನು ಅಗ್ನಿ ಪ್ರವೇಶ ಮಾಡುವುದೇ ಲೇಸು. ನಿನ್ನನ್ನು ಹಡೆದಿರುವ
ಈ ನನ್ನ ಕುಕ್ಷಿಯನ್ನು ಈಗಲೇ ಬಗೆದು ಬಿಸಾಡಲಿ, ಆತ್ಮಹತ್ಯೆ ಮಾಡಿಕೊಳ್ಳಲಿ. ಇಲ್ಲವಾದರೆ ನಿನ್ನನ್ನು ನೋಡುತ್ತಿರುವ ಈ ನನ್ನ 2 ಕಣ್ಣುಗಳನ್ನು ಈಗಲೇ ಕಿತ್ತು ಬಿಸಾಡಲಿ. ಪಾಪಿ ಪಾಪಿ, ನಿನ್ನ ವಂಶವನ್ನೇ ಹಾಳು ಮಾಡಿಕೊಂಡೆಯಾ? ಹೋಗು, ಹೊರಟು ಹೋಗು, ಎಲ್ಲಾದರೂ ಹಾಳಾಗಿ ಹೋಗು. ಅಮ್ಮ, ರಥಾನಂದೊಡನೆ ಹೇಗೆ ಸಿಟ್ಟಾಗುವೆ? ಆತ್ಮಲಿಂಗಕ್ಕೆ ಯಾರು ಅಧಿಕಾರಿಗಳು? ಅಥವಾ ಪರಮೇಶ್ವರನ ಧರ್ಮಪತ್ನಿಯನ್ನು ತಂದೆನಲ್ಲ ಎಂಬ ನಿನಗೆ ಸಂತೋಷವಿಲ್ಲವೇ ತಾಯಿ? ಸಾಕು ಬಾಯಿ, ಕೋಪವನ್ನು ಬಿಟ್ಟು ಶಾಂತರಾಗು ತಾಯಿ. ಛೀ ದುರಾತ್ಮ, ಇಂತಹ ದುರ್ವಾಕ್ಯಗಳನ್ನಾಡಿ ನಿನ್ನ ನಾಲಿಗೆಯನ್ನೇಕೆ ಹೊಲಸು ಮಾಡಿಕೊಳ್ಳುತ್ತಿರುವೆ? ಅಮ್ಮ, ಆಕೆ ಎಂದರೆ ಏನು, ಯಾರೆಂದು ತಿಳಿದಿರುವೆ? ಆತ್ಮ ಒಂದೇಳಲ್ಲವೇ, ಜಗದೀಶ್ವರಳಲ್ಲವೇ? ಅವಳನ್ನು ಬಯಸಿರುವ ನಿನ್ನ ನಾಲಿಗೆ ಸೇರಿ ಹೋಗಬಾರದೆ. ನೀನು ಈ ಒಳಗೆ ಮಾಡಿದ ಅಪಮಾನಕ್ಕೆ ನಿನ್ನಂತಹ ಮಗನು ಇದ್ದರೇನು, ಸತ್ತರೇನು? ಅಮ್ಮ, ಅಮ್ಮ, ನೀನು ಮುನಿಯಬೇಡ ತಾಯಿ. ನೀನು ಮುನಿದರೆ ನಿನ್ನ ಎದುರಿಗೆ ನಿಲ್ಲುವ ಸಮರ್ಥರು ಯಾರಿರುವರಮ್ಮ? ಅಮ್ಮ, ಈ ರೀತಿ ಅವರಿಗೆ ಆಜ್ಞೆ ಮಾಡಬೇಡಿ. ಮಾತು ದೇವಿಗೆ ಎದುರಾಗಿ ನಿಂತು ನಿನ್ನಂತಹ ಪಾಪಿಯು ಎಲ್ಲರೂ ಹಾಳಾಗಿ ಹೋಗು. ಪಾಪಾತ್ಮನೇ, ಅಮ್ಮ, ನನ್ನ ಮಗನು ಮಾಡಿರುವ ಅಪರಾಧವನ್ನು ಕ್ಷಮಿಸುತ್ತಾಯಿ. ನನ್ನ ಮಗನು ಮಾಡಿರುವ ಅಪರಾಧವನ್ನು ಕ್ಷಮಿಸುತ್ತಾಯಿ. ಅಮ್ಮ, ಹಿರಿಯವರಾದ ನೀವು ಕಿರಿಯಳಿಗೆ ಈ ರೀತಿ ಮಾಡುವುದೇ? ಖಂಡಿತವಾಗಿಯೂ ನಾನು ಅವರನ್ನು ವರಿಸಿದ್ದೇನೆ. ನಾನು ನಿಮ್ಮ ಸೊಸೆಯು. ಅಯ್ಯೋ, ನನಗೊಂದೂ ಅರ್ಥವಾಗುತ್ತಿಲ್ಲವಲ್ಲ. ಹೀಗೇನು ಮಾಡಲಿ? ಛೀ ಪಾಪಿಷ್ಟ, ಎಂತಹ ಕೆಲಸವನ್ನು ಮಾಡಿಬಿಟ್ಟೆ, ಎಂತಹ ಕೆಲಸವನ್ನು ಮಾಡಿಬಿಟ್ಟೆ. ಒಳ್ಳೆ ಗ್ರಾಚಾರವಾಯ್ತಲ್ಲ ಅಮ್ಮ. ಅಮ್ಮ, ಖಂಡಿತವಾಗಿಯೂ ನನ್ನನ್ನು ಲಗ್ನವಾಗಿರೋಳಮ್ಮ. ನಿನ್ನ ಸೊಸೆಯನ್ನು ನೋಡಿ ಸಂತೋಷ ಪಡ್ತಾಯಿ. ಛೀ, ಬಾಯಿ ಮುಚ್ಚುದುರಾದ, ಏನನ್ನು ಮಗಳುತ್ತಿರುವೆ? ಅಮ್ಮ, ಪರಮೇಶ್ವರನ ಪತ್ನಿಯಾದ ನೀನು ಪರಪುರುಷರನ್ನು ಬಯಸುವುದೇ? ಅಯ್ಯೋ, ಇದನ್ನು ನಾನು ಹೇಗೆ ನಂಬಲಿ, ನಾನು ಹೇಗೆ ನಂಬಲಿ? ನನಗೊಂದು ಅರ್ಥವಾಗುತ್ತಿಲ್ವಲ್ಲ. ಪರಮೇಶ್ವರ, ನೀನು ನಿಜವಾಗಿಯೂ ಪರಮೇಶ್ವರನ ಪತಿಯೇ? ಅಂದರೆ ಕೈಲಾಸವನ್ನು ನೋಡಿರುವೆಯಾ? ಅಮ್ಮ, ಕೈಲಾಸವೆಂದರೇನು? ಪರಮೇಶ್ವರನ ಪತ್ನಿ ಎಂದರೇನು? ಪಾರ್ವತಿ ಎಂದರೇನು? ನಾನು ಪಾರ್ವತಿಯಲ್ಲ. ಹಾಗಾದರೆ ನೀನು ಯಾರು? ನಾನು ಮಯನ ಪುತ್ರಿ, ಮಂಡೋದರಿ ಎಂದು ಕರೆಯುವರು. ಮಯನ ಸೊತೆ ಎಂದು ಹೇಳಿರುವ ಛೀ ಪಾಪಿ, ಶಿವನ ಸೊತೆ ಎಂದು ಹೇಳಬಾರದೆ. ಮಾತೆಯ ಮನದಲ್ಲಿರುವ ಸಂಶಯವನ್ನು ಪರಿಹರಿಸು. ಹಂ ಹೇಳೋ. ದುರಾತ್ಮ, ಬಾಯಿ ಮುಚ್ಚು. ಹೇಳಿ, ಇವಳು ಸುಳ್ಳು ಹೇಳುವಳಮ್ಮ. ಇವಳು ನಿಜವಾಗಿಯೂ ಪಾರ್ವತಿಯೋ? ನೀನು ಸಾಕು, ಸುಮ್ಮನಿರು. ಅಮ್ಮ, ನಾನು ನಿಜವಾಗಿಯೂ ಮಯನ ಪುತ್ರಿ ಮಂಡೋದರಿ. ಇದರಲ್ಲಿ ಅವರದ್ದೇನೂ ತಪ್ಪಿಲ್ಲ. ನಾನು ಅವರನ್ನು ಮನಸಾರಿ ಒಪ್ಪಿ ಮದುವೆಯಾಗಿದ್ದೇನೆ. ಹೌದೇ ಮಗಳೇ? ಹೀಗೆ ಮಾತುಗಳನ್ನು ಕೇಳುತ್ತಿದ್ದರೆ ನನಗೆ ನಂಬಿಕೆಯುಂಟಾಗುತ್ತಿರುವುದು. ಆದರೆ ನಾನೀಗ ಏನು ಮಾಡುವುದು? ಪರಮೇಶ್ವರ, ಪರಮೇಶ್ವರ, ಇಂತಹ ಕಷ್ಟವನ್ನು ಕೊಟ್ಟು ಕಾಪಾಡು. ಕಷ್ಟವನ್ನು ಕೊಡುತ್ತಿರುವೆಯಾ ತಂದೆ? ಬೇಡ ಬೇಡ. ಓಹೋ, ಇವನಿಗೆ ಮಾಯೆ ಆವರಿಸಿ ಬುದ್ಧಿ ಭ್ರಮಣೆಯಾಗಿರುವಂತೆ ತೋರುತ್ತಿರುವುದು. ಅದಕ್ಕಾಗಿಯೇ ಈ ರೀತಿಯೆಲ್ಲ ಮಾತನಾಡುತ್ತಿರುವನೆಂದು ತೋರುವುದು. ನನ್ನ ಮಗನಿಗೆ ಒಳ್ಳೆಯ ಬುದ್ಧಿಯನ್ನು ಕೊಟ್ಟು ಕಾಪಾಡು ತಂದೆ. ಹೌದು ತಾಯಿ, ನನಗೆ ಮಾಯ ಆವರಿಸಿ ಜ್ಞಾನ ಪಲ್ಲಟವಾಗಿ ಈ ರೀತಿ ನಡೆದನು. ದೇವ ಶಂಕರ ಈ ರೀತಿ ಮಾಡಿದನು. ಹಾಗಾದರೆ ನೀನು ಪಾರ್ವತಿಯಲ್ಲ, ಮಂಡೋದರಿಯೇ ಸರಿ? ಹೌದು. ಅರಿಯದೆ ಮಾಡಿದ ಅಪರಾಧವನು, ಅರಿಯದೆ ಮಾಡಿದ ಅಪರಾಧವನು ಮನ್ನಿಸಯ್ಯದೆ ತಾಯೇ. ಅಮ್ಮ, ಮಾಡಿದ ಅಪರಾಧಕ್ಕೆ ಅಮ್ಮ, ಮಾಡಿದ
ತಪಸ್ಸಿನಿಂದ ಈ ರೀತಿ ಅವಹೇಳನ ಮಾಡಿದೆನು. ಹಿಂದೆ ಮಾತೆ ಎಂಬ ಮತ್ತು ಮಗನೆಂಬ ಭ್ರಾಂತಿಯಿಂದ ಬಂದಿರುವೆನು. ಆಹಾ, ಎಂತಹ ಅಪರಾಧವನ್ನು ಮಾಡಿರುವೆನು. ಶಂಕರ, ಅಮ್ಮ, ತಾಯೇ ಎಂದು ಕುಮಾರ, ನೀನು ಪಶ್ಚಾತ್ತಾಪದಿಂದ ಪರಿಶುದ್ಧನಾಗಿರುವೆ, ಚಿಂತೆಯನ್ನು ಬಿಡು. ಅಮ್ಮ, ಅಮ್ಮ, ನನ್ನನ್ನು ಆಶೀರ್ವದಿಸಿ. ಅಮ್ಮ, ನನಗೆ ಜ್ಞಾನೋದಯವಾಯಿತು. ನನ್ನನ್ನು ಮನ್ನಿಸು ಜನನಿ. ಶಿವನ ಆತ್ಮಲಿಂಗನ ತರ ನನ್ನ ತಪಶಕ್ತಿಯಿಂದ ಶಿವನನ್ನು ಮೆಚ್ಚಿಸಿ, ಆ ಶಂಕರನನ್ನು ಮೆಚ್ಚಿಸಿ ಆಶೀರ್ವಾದವನ್ನು ಪಡೆದು ಆತ್ಮಲಿಂಗವನ್ನು ಪಡೆದು ಬರುವವರೆಗೂ ನಿನಗೆ ಈ ಮುಖವನ್ನು ತೋರಿಸುವುದಿಲ್ಲ ತಾಯಿ. ಹಾಗೆ ಆಗಲಿ ಕುಮಾರ. ಆ ಪರಮೇಶ್ವರನು ನಿನ್ನ ಇಷ್ಟಾರ್ಥವನ್ನು ನೆರವೇರಿಸಲಿ. ಹೋಗಿ ಬಾ ಕಂದ. ಪ್ರಾಣೇಶ್ವರ, ಪ್ರಾಣೇಶ್ವರ. ದೇವಿ, ಇದರಲ್ಲಿ ನಿನ್ನ ಅಪರಾಧವೇನೂ ಇಲ್ಲ. ಮಾಯೆಯಿಂದ ಭ್ರಾಂತನಾಗಿ ಈ ರೀತಿ ನಿನ್ನನ್ನು ಹಿಂಸೆಪಡಿಸಿದನು. ಜನನಿಯ ಇಷ್ಟದಂತೆ ನಾನು ಆತ್ಮಲಿಂಗವನ್ನು ತರಲು ಹೋಗುವೆನು. ನಾನು ಬರುವವರೆಗೂ ನೀನು ನನ್ನ ಆರಾಧ್ಯ ದೇವತೆಯನ್ನು ಪೂಜಿಸುತ್ತಿರು. ಪ್ರಾಣೇಶ್ವರ. ಕುಮಾರಿ, ಅಮ್ಮ, ನಾನಿರುವೆನಲ್ಲ, ಪರಮೇಶ್ವರನು ನಮ್ಮ ಇಷ್ಟಾರ್ಥವನ್ನು ನೆರವೇರಿಸುವನು. ಬಾ ಮಗಳೇ. ಆಗಲಿ.